ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು QGK ಚಾನಲ್. ಈ ವಿಡಿಯೋ ಕನ್ನಡ ವರ್ಣಮಾಲೆಯ ಬಗ್ಗೆ. ಬನ್ನಿ ವಿಡಿಯೋ ಶುರು ಮಾಡೋಣ. ಪ್ರಶ್ನೆ 1. ಕನ್ನಡ ವರ್ಣಮಾಲೆಯಲ್ಲಿ ಇರುವ ಪ್ರಮುಖ ವಿಭಾಗಗಳು ಎಷ್ಟು? ಉತ್ತರ ಆಪ್ಷನ್ 2, 3 ವಿಭಾಗಗಳು. ಕನ್ನಡ ವರ್ಣಮಾಲೆಯಲ್ಲಿ 49 ಅಕ್ಷರಗಳಿವೆ. ಸ್ವರಗಳು 13, ವ್ಯಂಜನಗಳು 34, ಯೋಗವಾಹಕಗಳು 2. ಪ್ರಶ್ನೆ 2. ಸ್ವತಂತ್ರವಾಗಿ ಉಚ್ಚರವಾಗದ ಅಕ್ಷರಗಳನ್ನು ಹೀಗೆ ಕರೆಯುತ್ತಾರೆ. ಉತ್ತರ ಆಪ್ಷನ್ 3, ವ್ಯಂಜನ. ಸ್ವತಂತ್ರವಾಗಿ ಉಚ್ಚರವಾಗದ ಅಕ್ಷರಗಳನ್ನು ವ್ಯಂಜನಗಳು ಎನ್ನುವರು. ಪ್ರಶ್ನೆ 3. ಸ್ವರಾಕ್ಷರಗಳ ಆಶ್ರಯವಿಲ್ಲದೆ ಉಚ್ಚರಿಸಲಾಗದ ವರ್ಣಗಳು ಯಾವುದು? ಉತ್ತರ ಆಪ್ಷನ್ 2, ಯೋಗವಾಹಕಗಳು. ಪ್ರಶ್ನೆ 4. ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರ ಯಾವುದು? ಉತ್ತರ ಆಪ್ಷನ್ 1, ಸ್ವರ. ಪ್ರಶ್ನೆ 5. ಇವುಗಳಲ್ಲಿ ಒಂದು ಕಂಠವರ್ಣವಾಗಿದೆ. ಅವು ಯಾವುದು? ಉತ್ತರ ಆಪ್ಷನ್ 2, ಅ. ಪ್ರಶ್ನೆ 6. ಕನ್ನಡ ವರ್ಣಮಾಲೆಯಲ್ಲಿರುವ ಸ್ವರಾಕ್ಷರಗಳ ಸಂಖ್ಯೆ ಎಷ್ಟು? ಉತ್ತರ ಆಪ್ಷನ್ 1, 13. ಪ್ರಶ್ನೆ 7. ಕೇದಗ ಎನ್ನುವಲ್ಲಿ ಕೆ ಎನ್ನುವುದು ಡ್ಯಾಶ್. ಉತ್ತರ ಆಪ್ಷನ್ 3, ಗುಣಿತಾಕ್ಷರ. ವ್ಯಂಜನಕ್ಕೆ ಸ್ವರ ಸೇರಿದಾಗ ಉಂಟಾಗುವ ಅಕ್ಷರವೇ ಗುಣಿತಾಕ್ಷರ. ಪ್ರಶ್ನೆ 8. ಕನ್ನಡ ವರ್ಣಮಾಲೆಯಲ್ಲಿನ ಮಹಾಪ್ರಾಣಾಕ್ಷರಗಳ ಸಂಖ್ಯೆ ಎಷ್ಟು? ಉತ್ತರ ಆಪ್ಷನ್ 3, 10. ಪ್ರಶ್ನೆ 9. ಇವುಗಳಲ್ಲಿ ಒಂದು ಅವರ್ಗೀಯ ವ್ಯಂಜನವಾಗಿದೆ. ಉತ್ತರ ಆಪ್ಷನ್ 2, ವ. ಪ್ರಶ್ನೆ 10. ಇವುಗಳಲ್ಲಿ ಒಂದು ಕಂಠವರ್ಣವಾಗಿದೆ. ಉತ್ತರ ಆಪ್ಷನ್ 3, ಅ. ಪ್ರಶ್ನೆ 11. ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರ ಡ್ಯಾಶ್. ಉತ್ತರ ಆಪ್ಷನ್ 1, ಸ್ವರ. ಪ್ರಶ್ನೆ 12. ಇವುಗಳಲ್ಲಿ ಒಂದು ವಿಜಾತಿಯ ಸಂಯುಕ್ತಾಕ್ಷರವಾಗಿದೆ. ಉತ್ತರ ಆಪ್ಷನ್ 2, ಸ್ತ್ರೀ. ಪ್ರಶ್ನೆ 13. ಊ ಎನ್ನುವುದು ಡ್ಯಾಶ್. ಉತ್ತರ ಆಪ್ಷನ್ 3, ದೀರ್ಘ ಸ್ವರ. ದೀರ್ಘ ಸ್ವರಗಳು ಅಂದರೆ 2 ಮಾತ್ರೆ ಕಾಲದಲ್ಲಿ ಉಚ್ಚರಿಸುವ ಶಬ್ದಗಳು. ಆ, ಈ, ಊ, ಎ, ಐ, ಓ, ಔ. ಪ್ರಶ್ನೆ 14. ಕನ್ನಡ ವರ್ಣಮಾಲೆಯಲ್ಲಿ ಇರುವ ಪ್ರಮುಖ ವಿಭಾಗಗಳು ಎಷ್ಟು? ಉತ್ತರ ಆಪ್ಷನ್ 2, 3. ಪ್ರಶ್ನೆ 15. ಕನ್ನಡ ವರ್ಣಮಾಲೆಯಲ್ಲಿ ಇರುವ ಅಕ್ಷರಗಳ ಸಂಖ್ಯೆ ಎಷ್ಟು? ಉತ್ತರ ಆಪ್ಷನ್ 1, 49.
ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.